ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಓಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತೆತ್ತರ ಗೌರ್ಮೆಂಟ್ ಜಾಬು. ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಓಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತೆತ್ತರ ಗೌರ್ಮೆಂಟ್ ಜಾಬು. ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ. ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಕಳಿಗೆ. ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಓಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ.
ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತಾಡ್ತಾರೆ ಗೌರ್ಮೆಂಟ್ ಜಾಬಾ? ಮಾತೆತ್ತರ ಗೌರ್ಮೆಂಟ್ ಜಾಬು, ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ 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 ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ, ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಳಿಗೆ. ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಹೊಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ ಅಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತಾಡ್ತಾರೆ ಗೌರ್ಮೆಂಟ್ ಜಾಬಾ? ಮಾತೆತ್ತರ ಗೌರ್ಮೆಂಟ್ ಜಾಬು, ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ, ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಳಿಗೆ. ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಹೊಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ ಅಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತಾಡ್ತಾರೆ ಗೌರ್ಮೆಂಟ್ ಜಾಬಾ? ಮಾತೆತ್ತರ ಗೌರ್ಮೆಂಟ್ ಜಾಬು, ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ, ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಕಳಿಗೆ. ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ.
ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಓಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ ಅಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತಾಡ್ತಾರೆ ಗೌರ್ಮೆಂಟ್ ಜಾಬಾ? ಮಾತಾಡ್ತಾರೆ ಗೌರ್ಮೆಂಟ್ ಜಾಬು. ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ, ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಕಳಿಗೆ. ನೋಡಿ, ಈ ಹಿಂದೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರುವ ವಿಚಾರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತು ಅಂಥದ್ದೇ ಒಂದು ಘಟನೆ ನೋಡೋದಕ್ಕೆ ಸಿಗ್ತಾ ಇದೆ. ಹೆಣ್ಣು ಸಿಗಬೇಕು ಅಂತ ಪಾದಯಾತ್ರೆ ಹೊರಟಿದ್ದಾರಂತೆ ಯುವಕರು. ಮದುವೆಗೆ ಹೆಣ್ಣು ಸಿಗ್ಲಿ ಅಂತ ಯುವಕರ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಮಂಡ್ಯದ ಹುಡುಗರು ಕಾಲ್ನಡಿಗೆಯ ಮೂಲಕ ಬೇಡಿಕೆ ಇಟ್ಟಿದ್ದಾರಂತೆ. ಮಂಡ್ಯ ತಾಲೂಕು ಅವ್ವೇರಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದಾರೆ. ಅವ್ವೇರಹಳ್ಳಿಯ 50ಕ್ಕೂ ಹೆಚ್ಚು ಜನರಿಂದ ಪಾದಯಾತ್ರೆ ಆಗ್ತಾ ಇದೆ. ಮದುವೆಗೆ ಮಾದಪ್ಪನ ಕೃಪೆಗಾಗಿ ಯುವಕರಿಂದ ಹರಕೆ ಹೊತ್ತುಕೊಳ್ಳಲಾಗಿದೆ. ಪಾದಯಾತ್ರೆ ಹೊರಟಿರುವ ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಊರಿನ ಅಭಿವೃದ್ಧಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ನಾವೇನು ಬ್ಯಾಚುಲರ್ಸ್ ಇದ್ದೀವಿ ಅಂದರೆ ನಮಗೆ ಯಾರಿಗೂ ಕೂಡ ರೈತರ ಮಕ್ಕಳಿಗೆ ಅಂತ ಯಾರು ಹೆಣ್ಣು ಕೊಡ್ತಿಲ್ಲ. ಮೂಲ ಉದ್ದೇಶ ಅದೇ. ಹೆಣ್ಣನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಹಿಂದೆ ನೋಡ್ತಿದ್ದಾರೆ. ರೈತರು ಅಂದರೆ ಸಾಕು ಹಿಂದೆ ಓಡ್ತಿದ್ದಾರೆ. ಮತ್ತು ರೈತ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ ಅಂತಂದರೆ ಇವರು ಯಾರಿಗೆ ಮದುವೆ ಮಾಡ್ತಾರೆ? ಇವರು ಎಲ್ಲ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗೋದಾಗಿದ್ದರೆ ಎಲ್ಲ ಹೇಗಿರ್ತಿತ್ತು? ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲಿಕ್ಕಿಲ್ಲ ಅಲ್ಲ. ರೈತರ ಮಕ್ಳಿಗೂ ಅವ್ರಿಗೂ ಒಂದು ಇದಾಗಬೇಕಲ್ವ, ಅಭಿವೃದ್ಧಿ ಆಗಬೇಕಂದ್ರೆ ಹೆಣ್ಣು ಕೊಡಲೇಬೇಕಲ್ವ ಇವರು. ಈಗೇನು ಮಾತಾಡ್ತಾರೆ ಗೌರ್ಮೆಂಟ್ ಜಾಬಾ? ಮಾತಾಡ್ತಾರೆ ಗೌರ್ಮೆಂಟ್ ಜಾಬು. ಬೆಂಗಳೂರು ಪ್ರಾಪರ್ಟಿ ಕೇಳ್ತಾರೆ, ಬೆಂಗಳೂರು ಮೈಸೂರು ಪ್ರಾಪರ್ಟಿ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಮತ್ತು ಬೇರೆ ಬೇರೆ ಅಂದರೆ ವಿಧವಾಗಿ ಕಲರ್ ಸರಿ ಇಲ್ಲ, ಮತ್ತು ಹಣ ದುಡ್ಡಿಲ್ಲ, ಫಸ್ಟ್ ಆಫ್ ಆಲು ಕೆಲಸಗಳಿಲ್ಲ ಅನ್ನೋದೊಂದು ಈ ಥರ ಇದು ಮಾಡ್ತಾರೆ ರೈತರ ಮಕ್ಕಳಿಗೆ.